ನಮಸ್ಕಾರ ಫ್ರೆಂಡ್ಸ್, ಹಲೋ ಆ್ಯಂಡ್ ಹಾಯ್, ವೆಲ್ಕಮ್ ಟು ದಿಸ್ ಅನದರ್ ಟ್ರಾವೆಲ್ ವ್ಲಾಗ್. ಈ ಒಂದು ವ್ಲಾಗಲ್ಲಿ ನಾವು ಕರಿಘಟ್ಟ ಶ್ರೀನಿವಾಸ ದೇವಸ್ಥಾನಕ್ಕೆ ನಾನು ಹೋಗ್ತಿದ್ದೀನಿ. ಬನ್ನಿ, ಹಾಗಾದರೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಈ ಒಂದು ಜಾಗ ತುಂಬಾ ಸುಂದರವಾಗಿದೆ. ನಾವು ಸ್ವಲ್ಪ ಸಾಯಂಕಾಲ ಆದಮೇಲೆ ಹೋಗಿದ್ವಿ. ಮೈಸೂರಿಗೆ ತುಂಬ ಹತ್ತಿರ, ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ಹತ್ತಿರ ಬರುತ್ತೆ ಇದು. ಇದಲ್ಲದೆ ಇದ್ರ ಜೊತೆ ಒಂದು ಶೂಟಿಂಗ್ ಸ್ಪಾಟ್ ಕೂಡ ತೋರಿಸ್ತೀನಿ. ಖಂಡಿತವಾಗಿ ವಿಡಿಯೋನ ಕೊನೆವರೆಗೂ ನೋಡಿ. ಇಲ್ಲಿ ವ್ಯೂ ಪಾಯಿಂಟ್ ನೀವು ನೋಡ್ತಿರ್ಬೋದು, ತುಂಬಾ ಸುಂದರವಾಗಿರೋ ಒಂದು ವ್ಯೂ ಪಾಯಿಂಟ್. ಹಾಗೆಯೇ ಕರಿಘಟ್ಟದಲ್ಲಿ ನಾವು ಮೈಥಾಲಜಿ ಹಾಗೆ ಹಿಸ್ಟ್ರಿ ಕೂಡ ಕಾಣ್ಬೋದು. ಈ ಒಂದು ಜಾಗ ಕಾವೇರಿ ಹಾಗೆ ಲೋಕಪಾವನಿ ನದಿಗಳ ಹತ್ತಿರ ಬರುತ್ತೆ. ಇಲ್ಲಿ ವಿಷ್ಣುನ ಅವತಾರ ಆಗಿರೋ ಶ್ರೀನಿವಾಸ ದೇವಸ್ಥಾನನ ನಾವು ನೋಡ್ಬೋದು. ಹಾಗೆಯೇ ಈ ಒಂದು ಬೆಟ್ಟ ಕಪ್ಪು ಕಲರಲ್ಲಿರೋದ್ರಿಂದ ಕರಿಘಟ್ಟ ಅಂತಲೂ ಹೇಳ್ತಾರೆ ಫೋಕ್ಲೋರಲ್ಲಿ. ಹಾಗೆಯೇ ಇದು 450 ಮೆಟ್ಲುಗಳನ್ನ ಹತ್ತಿ ನಾವು ಈ ದೇವಸ್ಥಾನನ ಮುಟ್ಟಬೇಕಾಗತ್ತೆ. ಆಮೇಲೆ ಇಲ್ಲಿ ಶ್ರೀನಿವಾಸನ ಭಕ್ತಾದಿಗಳನ್ನು ಒಂದು ಆನೆ, ಕರಿ ಅನ್ನೋ ಒಂದು ಆನೆ ಸಾಯಿಸಿರುತ್ತೆ. ಅವ್ರನ್ನ ಜೀವಂತವಾಗಿ ಮಾಡೋದಕ್ಕೆ ಈ ಒಂದು ಒಬ್ಬ ಮುನಿ ಇಲ್ಲಿ ತಪಸ್ಸನ್ನು ಮಾಡಿದ್ದಾರೆ ಅಂತ ಕೂಡ ಹೇಳ್ತಾರೆ. ಇನ್ನೊಂದರಲ್ಲಿ ಹೇಳೋ ಹಾಗೆ ರಾಮಾಯಣದಲ್ಲಿ ಸುಗ್ರೀವ ಒಂದು ನೀಲಾಚಲ ಅಂತ ಒಂದು ಬೆಟ್ಟನ ತಂದು ಲಂಕೆಗೆ ಹೋಗುವಾಗ ದಾರಿಯಲ್ಲಿ ಸೇತುವೆ ಕಟ್ಟಬೇಕು ಅಂತ ತಂದಿರ್ತಾನೆ. ಆದರೆ ಅದನ್ನು ಅಲ್ಲಿನ ಭಕ್ತಾದಿಗಳು ಬೇಡ, ಇಲ್ಲೇ ಇಟ್ಬಿಡು ಅಂತ ಹೇಳಿದ್ಮೇಲೆ ಇಲ್ಲೇ ಇಟ್ಟಿರೋದ್ರಿಂದ ಅದನ್ನು ನೀಲಾಚಲ ಅಥವಾ ಕರಿಘಟ್ಟ ಅಂತ ಹೇಳ್ತಾರೆ ಅಂತಲೂ ಪ್ರತೀತಿ ಇದೆ. ಹಾಗೆಯೇ ಇಲ್ಲಿ ಯೋಗ ಶ್ರೀನಿವಾಸ ಹಾಗೆ ಭೋಗ ಶ್ರೀನಿವಾಸ ಅನ್ನೋ ಎರಡು ಲೆಫ್ಟ್ ಆ್ಯಂಡ್ ರೈಟ್ ಸೈಡಲ್ಲಿ ನಾವು ಕಾಣ್ಬೋದು. 6 ಅಡಿ ಎತ್ತರದ ಇಲ್ಲಿ ಶ್ರೀನಿವಾಸನ ಒಂದು ದೊಡ್ಡ ಮೂರ್ತಿ ಇದೆ. ಈ ದೇವಸ್ಥಾನ ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ, ಸಂಡೇ ಹಾಗೆಯೇ ಎಲ್ಲ ಪಬ್ಲಿಕ್ ಹಾಲಿಡೇಸಲ್ಲಿ ಕೂಡ ಓಪನ್ ಇರುತ್ತೆ. 10 ಗಂಟೆಯಿಂದ 7 ಗಂಟೆವರೆಗೂ ಅಂತ ಕೂಡ ಹೇಳ್ತಾರೆ. ಸೊ ನಾವು ಸಾಯಂಕಾಲ ಟೈಮಿಗೆ ಹೋದಾಗ ಅಲ್ಲಿ ಸೂರ್ಯಾಸ್ತ ಆಗ್ತಿತ್ತು. ತುಂಬ ಚೆನ್ನಾಗಿತ್ತು ಇಲ್ಲಿನ ಬ್ಯೂಟಿ ನೀವು ಕೂಡ ನೋಡ್ಬೋದು. ಹಾಗೆಯೇ ತುಂಬ ಚೆನ್ನಾಗಿ ಫೋಟೋಸ್ ಎಲ್ಲ ತೆಕ್ಕೋಬೋದು ನಾವು. ಅದಲ್ಲದೆ ಅಲ್ಲಿಂದ ಸ್ವಲ್ಪ ಮುಂದೆ ಒಂದು 7 ಕಿಲೋಮೀಟ್ರ್ ಮುಂದೆ ಹೋದರೆ ಒಂದು ಮಹದೇವಪುರ ಅನ್ನೋ ಒಂದು ಶೂಟಿಂಗ್ ಸ್ಪಾಟ್ ಕೂಡ ಇದೆ. ಕೆಲವೊಂದು ಕನ್ನಡ ಪಿಕ್ಚರ್ಗಳಲ್ಲಿ ನೀವು ಈ ಜಾಗಗಳನ್ನ ನೋಡಿರ್ಬೋದು. ಹಳ್ಳಿ ಶೂಟಿಂಗ್ಸ್ ಎಲ್ಲ ಇದ್ದಾಗ ತುಂಬಾ ಹಚ್ಚ ಹಸಿರಾಗಿದೆ, ನೋಡೋಕ್ಕೆ ತುಂಬಾ ಚೆನ್ನಾಗಿದೆ. ಸುಮ್ಮನೆ ಒಂದು ಡ್ರೈವ್ ಹೋಗೋಕ್ಕೂ ಕೂಡ ಇದು ತುಂಬ ಒಳ್ಳೆಯ ಸ್ಪಾಟ್. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ. ಹಾಗೆಯೇ ಲಾಸ್ಟಲ್ಲಿ ಒಂದು ಸ್ಮಾಲ್ ನಾಗಲಿ ಕಾವೇರಿ ಅಂತ ಹೇಳ್ತಾ ಇದೆ, ಲೋಕಪಾವನಿ, ಅದರದ ಕೂಡ ಒಂದು ಸಣ್ಣ ಝಲಕ್ ನೀವು ಕಾಣ್ಬೋದು. ಒಂದು ಡ್ರೈವ್ ಹೋಗೋಕ್ಕೆ ತುಂಬಾ ಚೆನ್ನಾಗಿದೆ. ಸಾಯಂಕಾಲ ಬಿಟ್ಟರು ಮೈಸೂರಿಂದ ನೀವು ಆರಾಮಾಗಿ ಹೋಗಿ ನೋಡ್ಕೊಂಡು ಬರ್ಬೋದು. ಈಗ ನೋಡಿದ್ರಲ್ಲ ಸೂರ್ಯಾಸ್ತ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಹಾಗೆಯೇ ಸ್ಲೋಲಿ ಹೋಗ್ತಾ ಈ ಒಂದು ನದಿನ ನಾವು ನೋಡಿದ್ವಿ. ಒಂದು ಸ್ಮಾಲ್ ಡ್ಯಾಮ್ ಥರ ಇದೆ ಇಲ್ಲಿ. ಹಾಗೆಯೇ ನೀರು ಕೂಡ ಹರಿತಾ ಇತ್ತು. ಅಲ್ಲಿ ಒಂದು ವಾಕ್ ಹೋಗೋ ಕೂಡ ಒಂದು ಅವಕಾಶ ನಮಗೆ ಸಿಕ್ತು. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ